ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಸೂಪರಾಗಿದ್ದೀನಿ. ನಾನಿವತ್ತು ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ವಿಶೇಷ ಅಂತ ನೀವು ಅಂದ್ಕೊತಾ ಇರ್ಬೋದು. ಖಂಡಿತ ಇದರಲ್ಲಿ ವಿಶೇಷ ಇದೆ. ಎಲ್ಲರೂ ಮಾಡೋ ರೀತಿಯಲ್ಲಿ ನಾನು ಮಾಡಿಲ್ಲ, ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಮತ್ತು ಎಕ್ಸ್ಟ್ರಾ 2 ಇಂಗ್ರೀಡಿಯೆಂಟ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇನು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಬರೋಣ. ಮೊದಲಿಗೆ ಬೇಕಾಗಿರೋದು ಪೇಪರ್ ಅವಲಕ್ಕಿ, ಮೇನ್ ಇಂಗ್ರೀಡಿಯೆಂಟ್ಸ್ ಇದು. ಕಡಲೆ ಬೀಜ, ಮಕ್ಕಳಿಗೆ ತುಂಬ ಇಷ್ಟ, ಹಾಗಾಗಿ ನಾನು ಕಡಲೆ ಬೀಜನ ಜಾಸ್ತಿ ತೊಗೊಂಡಿದ್ದೀನಿ. ಕಡಲೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ, ನಾನು ಸ್ವಲ್ಪ ಜಾಸ್ತಿ ಕೊಬ್ಬರಿನ ಇಷ್ಟಪಡ್ತೀನಿ, ಹಾಗಾಗಿ ಜಾಸ್ತಿ ಕೊಬ್ಬರಿನ ಆ್ಯಡ್ ಮಾಡಿ. ಸ್ವಲ್ಪ ಲೈಟಾಗಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಫ್ಲೇವರು ಚೆನ್ನಾಗಿ ಬಿಡಲಿ ಅನ್ನೋ ಕಾರಣಕ್ಕೆ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು, ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ, ಉಪ್ಪು, ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಇದು ಕರಿಮೆಣಸು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಕರಿಮೆಣಸು ಮತ್ತು ಈ ಮಸಾಲ ಪೌಡರು, ಪೇಪರ್ ಅವಲಕ್ಕಿ ಒಗ್ಗರಣೆಗೆ ಅಂತಲೇ ನಾನು ಮಾಡಿಟ್ಕೊಂಡಿರೋ ಮಸಾಲ ಪೌಡರ್ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಈ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದ್ರಿಂದ ಇದ್ರದ್ದು ಏನಾದರೂ ನಿಮಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಮಸಾಲ ಪೌಡರ್ನ ಹೇಗೆ ಮಾಡಿದೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ ಒಂದ್ಸಲ. ಮತ್ತು ತಡ ಯಾಕೆ, ಬನ್ನಿ ಅವಲಕ್ಕಿ ಒಗ್ಗರಣೆ ಮಾಡೋಣ. ಮೊದಲಿಗೆ ನಾನು ಪಾತ್ರೆ ಇಟ್ಕೊಂಡು 2 ಟೀ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ನೂ ಸಹ ಜಾಸ್ತಿ ಆಗ್ತಾ ಇಲ್ಲ ನೋಡಿ, ಇಷ್ಟೇ ಆಯಿಲ್ನ ನಾನು ಯೂಸ್ ಮಾಡ್ತಾ ಇರೋದು. ಡಯಟ್ ಮಾಡೋರು ಆರಾಮಾಗಿ ಇದನ್ನು ಎಷ್ಟು ಬೇಕಾದರೂ ತಿನ್ಬೋದು, ಏಕೆಂದರೆ ಇದರಲ್ಲಿ ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ. ಮೊದಲಿಗೆ ನಾನು ಇವಾಗ ಕಡಲೆ ಬೀಜನ ಹಾಕಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಅಂದರೆ ತುಂಬ ಫ್ರೈ ಮಾಡ್ಕೊಬಾರ್ದು, ಏಕೆಂದರೆ ನಾನು ಸಪ್ರೇಟು ಫ್ರೈ ಮಾಡಿ ಇದಕ್ಕೆ ಹಾಕ್ತಾರೆ ಕೆಲವರು. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲರೂ ಮಾಡೋ ಸ್ಟೈಲಲ್ಲಿ ನಾನು ಮಾಡ್ತಾಯಿಲ್ಲ ಅಂತ. ನೋಡಿ ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿನ ನಾನು ತುಂಬ ಅಂದರೆ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ತುಂಬ ಚಿಕ್ಕದಾಗಿ ಕಟ್ ಮಾಡಿರ್ತಾರೆ. ನನಗೆ ಈ ಥರ ಉದ್ದುದ್ದ ಇದ್ರೇ ತುಂಬ ಚೆನ್ನಾಗಿ ಬಾಯಿಗೆ ಸಿಕ್ಕಿದಾಗ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಉದ್ದುದ್ದ ಕಟ್ ಮಾಡಿದ್ದೀನಿ. ಕೊಬ್ಬರಿ ಮತ್ತು ಕಡಲೆ ಬೀಜ ಎರಡೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಆ್ಯಡ್ ಮಾಡಿರೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡುತ್ತೆ, ಹಾಗಾಗಿ ಬೆಳ್ಳುಳ್ಳಿನ ಜಜ್ಜಿ ಆ್ಯಡ್ ಮಾಡಿದ್ದೀನಿ. ಈಗ ಇದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ತಾ ಇರೋದ್ರಿಂದ ನಾನು ಒಣಮೆಣ್ಸಿನ್ಕಾಯಿನ ಜಾಸ್ತಿ ಹಾಕಿಲ್ಲ, ಯಾಕೆಂದರೆ ನನ್ನ ಮನೇಲಿ ಮಕ್ಕಳು ಸ್ವಲ್ಪ ಖಾರನ ಕಡಿಮೆ ತಿಂತಾರೆ, ಹಾಗಾಗಿ ನಾನು ಜಾಸ್ತಿ ಖಾರನ ಮಾಡ್ತಾ ಇಲ್ಲ. ಒಣಮೆಣ್ಸಿನ್ಕಾಯಿ ಆಪ್ಷನ್ ಏನಕ್ಕೆ ಅಂದರೆ, ಖಾರ ಬೇಕು ಅನ್ನೋರು ಒಣಮೆಣ್ಸಿನ್ಕಾಯಿ ಜೊತೆಲಿ ಬಾಯಿಗೆ ಸಿಕ್ತಿದ್ರೆ ಸ್ವಲ್ಪ ಖಾರ ಸಿಗುತ್ತಲ್ಲ, ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಈಗ ನಾನು ಕಡಲೆನ ಹಾಕ್ತಾಯಿದ್ದೀನಿ. ಫಸ್ಟೇ ಕಡಲೆನ ಹಾಕ್ಬಿಟ್ರೆ ಇದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಫಸ್ಟೇ ಕಡಲೆನ ಹಾಕಿಲ್ಲ. ಇವಾಗ ನಾನು ಕಡಲೆನ ಹಾಕಿ ಫ್ರೈ ಮಾಡ್ಕೊತಾ ಇರ್ತೀನಿ. ಮತ್ತು ಏನು ಗೊತ್ತಾ, ಮೇಯ್ನು ಇದರಲ್ಲಿ ನೀವು ಉರಿನ ತುಂಬ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ತುಂಬ ಉರಿ ಜಾಸ್ತಿ ಇದ್ದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನು ಉರಿನ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾ ಬರಬೇಕು. ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಮೊದಲೇ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ರೆ ಬೇಗ ಕರ್ಬೇವಿನ ಸೊಪ್ಪು ಸೀದೋಗ್ಬಿಡುತ್ತೆ, ತುಂಬ ಕಪ್ಪಗೆ ಆಗ್ಬಿಡುತ್ತೆ, ಅದು ನಂಗೆ ಇಷ್ಟ ಆಗೋಲ್ಲ. ಹಾಗಾಗಿ ಮತ್ತು ಕಲರ್ ಸಹ ಅದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ನಾನು ಈಗ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಒಣಮೆಣಸನ್ನ ಹಾಕ್ತಾಯಿದ್ದೀನಿ. ಒಣಮೆಣಸನ್ನೆಲ್ಲ ಹಾಕಿ ಸ್ವಲ್ಪ ಒಂದು 2-3 ನಿಮಿಷ ಇದು ಫ್ರೈ ಆದಮೇಲೆ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಪೇಪರ್ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಪೇಪರ್ ಅವಲಕ್ಕಿನ ಡೈರೆಕ್ಟ್ ಅಂಗಡಿಯಿಂದ ತೊಗೊಂಬಂದು ಹಾಗೆ ಯೂಸ್ ಮಾಡಬೇಡಿ, ಒಂದು ಸಲ ಚೆಕ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಹಾಕಿ. ನಾನು ಮೊದಲೇ ಕ್ಲೀನ್ ಮಾಡಿಟ್ಟಿದ್ದೆ, ಹಾಗಾಗಿ ನಾನಿವಾಗ ಪೇಪರ್ ಅವಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅವಲಕ್ಕಿನ ಆ್ಯಡ್ ಮಾಡಾದಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಆ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಹಿಡಿಬೇಕು. ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಅವಲಕ್ಕಿ ಸ್ವಲ್ಪ ಮಿಕ್ಸ್ ಆದಮೇಲೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು, ಇದ್ರ ಜೊತೆಗೆ 1-2 ಸ್ಪೂನು ನಾನು ಏನು ಇಟ್ಕೊಂಡಿದ್ದೆ ಖಾರದ ಪುಡಿ, ಹಾಗೆ ನಾನು ಇದಕ್ಕೆ ಅಂತ ಸ್ಪೆಷಲ್ಲಾಗಿ ಮಾಡಿರೋ ಏನು ಮಸಾಲ ಪೌಡರ್ ಹೇಳಿದ್ನಲ್ಲ, ನಾನು ಇದ್ರ ಜೊತೆಗೆ ಅರಿಶಿನನೂ ಸಹ ಮಿಕ್ಸ್ ಮಾಡಿದ್ದೀನಿ. ನಾನು ಆಗಲೇ ಹೇಳೋದಕ್ಕಾಗಲಿಲ್ಲ, ಸಾರಿ. ಇದಕ್ಕೆ ಅರಿಶಿನನೂ ಸಹ ಮಿಕ್ಸ್ ಮಾಡಿದ್ದೀನಿ. ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇನು ಇದರಲ್ಲಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಎಲ್ಲ ಕಡೆ ಆಗಬೇಕು. ಒಂದೇ ಕಡೆ ಇದ್ದುಬಿಡುತ್ತೆ ಒಂದೊಂದು ಸಲ. ಕೆಲವರು ಅವಲಕ್ಕಿ ಮಾಡಿರ್ತಾರೆ, ಒಂದೇ ಕಡೆ ಇದ್ದುಬಿಡುತ್ತೆ. ಮೇನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಪ್ರತಿಯೊಂದು ಅವಲಕ್ಕಿಗೂ ಈ ಮಸಾಲ ಅಂಟ್ಕೊಂಡಿರಬೇಕು. ಆ ಥರ ನಾವು ಮಿಕ್ಸ್ ಮಾಡಬೇಕು. ನಾನು ತೋರಿಸಿದ್ನಲ್ಲ ಸಕ್ಕರೆ, ಒಂದೇ ಒಂದು ಸ್ಪೂನ್ ಅಷ್ಟೇ ನಾನು ಸಕ್ಕರೆ ಹಾಕಿರೋದು. ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಆಪ್ಷನ್ ಅಷ್ಟೇ. ಬೇಡ ಅಂದರೆ ಸ್ಕಿಪ್ ಮಾಡಿ. ಸಕ್ಕರೆ ನಾನು ಒಂದೇ ಸ್ಪೂನ್ ಹಾಕಿದ್ದೀನಿ. ನಮ್ಮ ಮನೆಯಲ್ಲೂ ಯಾರೂ ಸಕ್ಕರೆ ಇಷ್ಟಪಡಲ್ಲ. ಅದೊಂದು ಟೇಸ್ಟ್ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಅದು ಸಣ್ಣ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿರೋದು. ನೋಡಿ, ಇವಾಗ ಪೇಪರ್ ಅವಲಕ್ಕಿ ಮಸಾಲ ರೆಡಿಯಾಗಿದೆ. ಸೂಪರಾಗಿದೆ. ಹೆಲ್ದಿ ಫುಡ್ಡು, ಮತ್ತು ಆಯಿಲ್ ಸಹ ತುಂಬಾ ಕಡಿಮೆ ಯೂಸ್ ಮಾಡಿದ್ದೀನಿ. ಟೈಮು ಸಹ ತುಂಬಾ ಕಡಿಮೆ ತೊಗೊಂತು. ನೀವು ನೋಡ್ತಾ ಇರ್ಬೋದು ನನ್ನ ಕೈನಲ್ಲಿ ಆಯಿಲ್ ಇಲ್ಲ ಅಷ್ಟು. ಕೆಲವರು ಅವಲಕ್ಕಿ ಮಸಾಲ ಮಾಡಿರ್ತಾರೆ, ತುಂಬ ಆಯಿಲ್ನ ಯೂಸ್ ಮಾಡಿಬಿಟ್ಟಿರ್ತಾರೆ. ಜಾಸ್ತಿ ಆಯಿಲ್ನ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಆಯಿಲ್ ಫ್ರೀ ಆಗಿರೋ ಪೇಪರ್ ಅವಲಕ್ಕಿ ಮಸಾಲ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.